ಹಲೋ ನಮಸ್ಕಾರ ಸ್ನೇಹಿತರೆ. ನಿಮಗೆ ಗೊತ್ತಾ, ಕೊಬ್ಬರಿ ಎಣ್ಣೆಯಲ್ಲಿರುವ ರಹಸ್ಯ ಗುಣಗಳು ಕೇವಲ ಕೂದಲಿಗೆ ಮಾತ್ರವಲ್ಲ, ನಮ್ಮ ಸಂಪೂರ್ಣ ಆರೋಗ್ಯ ಮತ್ತು ಸೌಂದರ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಇವತ್ತಿನ ಈ 5 ನಿಮಿಷದ ವಿಡಿಯೋದಲ್ಲಿ ಕೊಬ್ಬರಿ ಎಣ್ಣೆಯ ಸೀಕ್ರೆಟ್ಸ್ ಮತ್ತು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ 5 ಅದ್ಭುತ ಮನೆಮದ್ದುಗಳನ್ನು ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮತ್ತು ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆಸಿಡ್ ಹೆಚ್ಚಾಗಿರುತ್ತದೆ. ಇದು ತಾಯಿಯ ಹಾಲಿನಲ್ಲಿ ಕಂಡುಬರುವ ಪೋಷಕಾಂಶದಷ್ಟೇ ಶಕ್ತಿಯುತವಾಗಿದೆ. ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ವಿರುದ್ಧ ಹೋರಾಡುತ್ತದೆ. ಮಳೆಗಾಲದಲ್ಲಿ ಕಾಲಿನ ಪಾದದಡಿ ಕೆಲವರಿಗೆ ಹುಳ ತಿನ್ನುತ್ತದೆ. ಅವರು ಬಿಳಿ ಕಾಗದವನ್ನು ಉರಿಸಿ ಅದರ ಕಪ್ಪು ಭಸ್ಮಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ಹಚ್ಚಬೇಕು. ಇತರ ಎಣ್ಣೆಗಳಿಗೆ ಹೋಲಿಸಿದರೆ ಕೊಬ್ಬರಿ ಎಣ್ಣೆಯ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತದೆ. ಹೀಗಾಗಿ ಇದು ಚರ್ಮ ಮತ್ತು ಕೂದಲಿನ ಆಳಕ್ಕೆ ಇಳಿದು ಪೋಷಣೆ ನೀಡುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಗುಣವಿದೆ. ಇದರಲ್ಲಿರುವ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಾಗುವಿಕೆಯ ಲಕ್ಷಣಗಳನ್ನು ತಡೆಯುತ್ತದೆ. ಡ್ಯಾಂಡ್ರಫ್ ಮತ್ತು ಕೂದಲು ಉದುರುವುದಕ್ಕೆ ಕೊಬ್ಬರಿ ಎಣ್ಣೆ ಒಳ್ಳೆಯ ಮನೆಮದ್ದು. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು 1 ಸ್ಪೂನ್ ನಿಂಬೆ ರಸ, 5 ಚಕ್ಕೆ, ಟೀ ಆಯಿಲ್ ಅಥವಾ ಕರ್ಪೂರ ಇವುಗಳನ್ನು ಮಿಕ್ಸ್ ಮಾಡಿ ಬಿಸಿ ಮಾಡಿ ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕು. ಸ್ವಲ್ಪ ಉಗುರು ಬೆಚ್ಚಗಿನ ಕೊಬ್ಬರಿ ಎಣ್ಣೆಗೆ ನಿಂಬೆ ರಸ ಸೇರಿಸಿ ತಲೆಗೆ ಮಸಾಜ್ ಮಾಡಿ 30 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿ. ಇದು ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಮತ್ತು ಕೂದಲನ್ನು ಗಟ್ಟಿಗೊಳಿಸುತ್ತದೆ. ಮುಖದ ಹೊಳಪಿಗೆ ಮತ್ತು ಡ್ರೈ ಸ್ಕಿನ್ನಿಗೆ ಫೇಸ್ ಸ್ಕ್ರಬ್. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು 1 ಸ್ಪೂನ್ ಸಕ್ಕರೆ ಅಥವಾ ಕಾಫಿ ಪುಡಿ ಸೇರಿಸಿ ಮುಖಕ್ಕೆ ಸ್ಕ್ರಬ್ ರೀತಿ ಮಾಡಬಹುದು. ಚಳಿಗಾಲದಲ್ಲಾಗಲಿ ಅಥವಾ ಒಣಚರ್ಮ ಸಮಸ್ಯೆ ಇದ್ದರೆ ಕೊಬ್ಬರಿ ಎಣ್ಣೆ ಮತ್ತು ಕಾಫಿ ಪುಡಿಯನ್ನು ಬೆರೆಸಿ ಮುಖಕ್ಕೆ ಮೆಲ್ಲಗೆ ಸ್ಕ್ರಬ್ ಮಾಡಿ. ಇದು ಸತ್ತ ಚರ್ಮದ ಕೋಶಗಳನ್ನು ತೆಗೆದು ಮುಖಕ್ಕೆ ತಕ್ಷಣದ ಹೊಳಪು ನೀಡುತ್ತದೆ. ಬಾಯಿ ದುರ್ವಾಸನೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ 1 ಚಮಚ ಶುದ್ಧ ಕೊಬ್ಬರಿ ಎಣ್ಣೆ. ಬೆಳಿಗ್ಗೆ ಎದ್ದ ತಕ್ಷಣ 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಬಾಯಿಗೆ ಹಾಕಿ 5-10 ನಿಮಿಷ ಮುಕ್ಕಳಿಸಿ ಉಗಿಯಿರಿ. ಇದು ಬಾಯಿಯಲ್ಲಿರುವ 90% ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ, ಹಲ್ಲುಗಳನ್ನು ಬೆಳ್ಳಗಾಗಿಸುತ್ತದೆ ಮತ್ತು ದುರ್ವಾಸನೆ ತಡೆಯುತ್ತದೆ. ಕೊಬ್ಬರಿ ಎಣ್ಣೆ ಒಡೆದ ಹಿಮ್ಮಡಿ ಮತ್ತು ತುಟಿಗಳಿಗೆ ನೈಸರ್ಗಿಕ ಬಾಂಬ್ ಆಗಿ ಕೆಲಸ ಮಾಡುತ್ತದೆ. ಕೊಬ್ಬರಿ ಎಣ್ಣೆ ಮತ್ತು ಅರಶಿನ ಅಥವಾ ಕಲ್ಲು ಸಕ್ಕರೆ. ರಾತ್ರಿ ಮಲಗುವ ಮುನ್ನ ಒಡೆದ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಶಿನ ಬೆರೆಸಿ ಹಚ್ಚಿ, ಹಾಗೆಯೇ ತುಟಿಗಳಿಗೆ ತೆಳುವಾಗಿ ಹಚ್ಚಿದರೆ ಬೆಳಗ್ಗೆ ನಿಮ್ಮ ಚರ್ಮ ಮೃದುವಾಗುತ್ತದೆ. ಗಾಯದ ಕಲೆಗಳು ಮತ್ತು ಸ್ಕ್ರಬ್ ನಿವಾರಣೆಗೆ ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್. ಸೂರ್ಯನ ಬಿಸಿಲಿನಿಂದ ಕಪ್ಪಾದ ಚರ್ಮಕ್ಕೆ ಅಥವಾ ಹಳೆಯ ಗಾಯದ ಕಲೆಗಳಿಗೆ ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಹಚ್ಚಿದರೆ ಚರ್ಮ ತಂಪಾಗುತ್ತದೆ ಮತ್ತು ಕಲೆಗಳು ಬೇಗನೆ ಮಾಯವಾಗುತ್ತದೆ. ಅತಿಯಾದ ಎಣ್ಣೆಯುಕ್ತ ಚರ್ಮ ಇರುವವರು ಮುಖಕ್ಕೆ ಅತಿಯಾಗಿ ಕೊಬ್ಬರಿ ಎಣ್ಣೆ ಹಚ್ಚಬೇಡಿ. ಇದು ಚರ್ಮದ ರಂಧ್ರಗಳನ್ನು ಮುಚ್ಚಬಹುದು. ಯಾವಾಗಲೂ ಗಾಣದ ಎಣ್ಣೆ ಬಳಸಿ. ರಾಸಾಯನಿಕಯುಕ್ತ ಎಣ್ಣೆಗಳನ್ನು ಬಳಸಬೇಡಿ. ಕೂದಲು ಒಣಗಿದ್ದರೆ ಕೊಬ್ಬರಿ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿ 30-60 ನಿಮಿಷದ ನಂತರ ತೊಳೆಯಿರಿ. ಕೂದಲು ಸಿಕ್ಕುಗಟ್ಟಿದ್ದರೆ ಸ್ನಾನದ ಮೊದಲು ಸ್ವಲ್ಪ ಎಣ್ಣೆಯನ್ನು ಕೂದಲಿನ ತುದಿಗಳಿಗೆ ಹಚ್ಚಿ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಮಲಬದ್ಧತೆ ಆಗಿದ್ದರೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಗುದದ್ವಾರದ ತೂತಿಗೆ ಹಚ್ಚಿ ಮಸಾಜ್ ಮಾಡಬೇಕು. ಸ್ವಲ್ಪ ಹೊತ್ತಿನ ಬಳಿಕ ಮಲವು ಸಲೀಸಾಗಿ ಬರುತ್ತದೆ. ಒಣ ತುಟಿಗಳಿಗೆ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತುಟಿಗಳು ಮೃದುವಾಗುತ್ತದೆ. ಹಿಮ್ಮಡಿ ಬಿರುಕುಗಳಿಗೆ ರಾತ್ರಿ ಎಣ್ಣೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ. ಒಣ ಮೊಣಕೈಗಳಿಗೆ
ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ಚುವುದರಿಂದ ಚರ್ಮ ಮೃದುವಾಗಲು ಸಹಾಯವಾಗುತ್ತದೆ. ಒಣ ಪಾದಗಳಿಗೆ ಸ್ನಾನದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಉಗುರುಗಳ ಸುತ್ತ ಒಣ ಚರ್ಮಕ್ಕೆ ಕೊಬ್ಬರಿ ಎಣ್ಣೆಯಿಂದ ನಿಧಾನವಾಗಿ ಮಸಾಜ್ ಮಾಡಿ. ಕೂದಲಿನ ಒಣತನಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕೂದಲಿಗೆ ಹಚ್ಚಿ 1 ಗಂಟೆಯ ನಂತರ ತೊಳೆಯಿರಿ. ಕೊಬ್ಬರಿ ಎಣ್ಣೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ವಾರಕ್ಕೆ 2-3 ಬಾರಿ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಕೂದಲು ಗಟ್ಟಿಯಾಗುತ್ತದೆ ಮತ್ತು ಉದುರುವಿಕೆ ಕಡಿಮೆ ಆಗುತ್ತದೆ. ಸ್ನಾನಕ್ಕೂ ಮೊದಲು ಅರ್ಧ ಗಂಟೆ ಸ್ವಲ್ಪ ಮೈಗೆಲ್ಲ ಹಚ್ಚಿದರೆ ಚರ್ಮ ಸಾಫ್ಟ್ ಆಗುತ್ತದೆ. ಕೊಬ್ಬರಿ ಎಣ್ಣೆ ತುಟಿ ಒಣಗುವುದು ಕಡಿಮೆ ಮಾಡುತ್ತದೆ. ಒಣ ತುಟಿಗಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದರೆ ತಕ್ಷಣ ಮೃದುವಾಗುತ್ತದೆ. ಮುಖದ ಮೇಕಪ್ ಅನ್ನು ಸುಲಭವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ಕಾಲಿಗೆ ಹಚ್ಚಿದರೆ ಬಿರುಕು ಕಡಿಮೆಯಾಗುತ್ತದೆ. ಮಹಿಳೆಯರ ಗಟ್ಟಿಯಾದ ಸ್ತನಗಳಿಗೆ ಹಚ್ಚುವುದರಿಂದ ಸ್ತನಗಳು ಮೃದುವಾಗುತ್ತದೆ. ಸಣ್ಣ ಗಾಯಗಳ ಮೇಲೆ ಹಚ್ಚಿದರೆ ಚರ್ಮ ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ಕೊಬ್ಬರಿ ಎಣ್ಣೆ ಹಲ್ಲು ಬಿಳಿಯಾಗಲು ಸಹಾಯ ಮಾಡುತ್ತದೆ. ಕೊಬ್ಬರಿ ಎಣ್ಣೆ ಬಳಸಿ ಮೌತ್ ಆಯಿಲ್ ಪುಲ್ಲಿಂಗ್ ಮಾಡಿದರೆ ಹಲ್ಲು ಆರೋಗ್ಯವಾಗಿರುತ್ತದೆ. ಚರ್ಮದ ಒಣತನ ಕಡಿಮೆ ಮಾಡುತ್ತದೆ. ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಚರ್ಮ ಒಣಗುವುದಿಲ್ಲ. ಮಕ್ಕಳಿಗೆ ಮಸಾಜ್ ಮಾಡಿದರೆ ಚರ್ಮ ಆರೋಗ್ಯವಾಗಿರುತ್ತದೆ. ಇದು ಮಸಾಜ್ ಮಾಡಲು ಉತ್ತಮ ಎಣ್ಣೆ. ದೇಹಕ್ಕೆ ಮಸಾಜ್ ಮಾಡಿದರೆ ದಣಿವು ಕಡಿಮೆಯಾಗುತ್ತದೆ. ಇದು ಡ್ಯಾಂಡ್ರಫ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತಲೆ ತ್ವಚೆಗೆ ಹಚ್ಚಿದರೆ ಹೊಟ್ಟು ಕಡಿಮೆಯಾಗುತ್ತದೆ. ಕೂದಲು ಮಿನುಗುವಂತೆ ಮಾಡುತ್ತದೆ. ಕೊಬ್ಬರಿ ಎಣ್ಣೆ ಕೂದಲಿಗೆ ನೈಸರ್ಗಿಕ ಶೈನ್ ಕೊಡುತ್ತದೆ. ಮುಖದ ಕಪ್ಪು ಕಲೆ ಕಡಿಮೆ ಮಾಡುತ್ತದೆ. ಸ್ವಲ್ಪ ದಿನ ನಿಯಮಿತವಾಗಿ ಹಚ್ಚಿದರೆ ಕಲೆ ಕಡಿಮೆಯಾಗಬಹುದು. ಗಂಟಲು ಒಣಗಿದಾಗ ಕೆಲವರು 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಕುಡಿದರೆ ಗಂಟಲು ಒಣಗುವುದು ಕಮ್ಮಿಯಾಗುತ್ತದೆ. ದೇಹವು ಉಷ್ಣವಾಗಿದ್ದು ಮಲವು ಬರದಿದ್ದರೆ ಗುದದ್ವಾರದ ತುದಿಗೆ ಕೊಬ್ಬರಿಯಿಂದ ಮಸಾಜ್ ಮಾಡುವುದರಿಂದ ಸ್ವಲ್ಪ ಹೊತ್ತಲ್ಲಿ ಮಲವು ಉರಿಯಿಲ್ಲದೆ ಸರಾಗವಾಗಿ ಬರುತ್ತದೆ. ಮೂಗಿನ ಒಣತನ ಕಡಿಮೆ ಮಾಡುತ್ತದೆ. ಸ್ವಲ್ಪ ಹಚ್ಚಿದರೆ ಒಣತನ ಕಡಿಮೆ ಆಗುತ್ತದೆ. ಹಳೆಯ ಮರದ ವಸ್ತುಗಳಿಗೆ ಶೈನ್ ಕೊಡುತ್ತದೆ. ಮರದ ವಸ್ತುಗಳ ಮೇಲೆ ಹಚ್ಚಿದರೆ ಅದು ಮಿನುಗುತ್ತದೆ. ಕೊಬ್ಬರಿ ಎಣ್ಣೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲೇ ಸಿಗುವ ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟೆಲ್ಲ ಪವಾಡಗಳಿವೆ ಅಂತ. ನೀವು ಈ ಮನೆಮದ್ದುಗಳಲ್ಲಿ ಯಾವುದಾದರೊಂದನ್ನು ಈಗಲೇ ಬಳಸುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.